ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ ಮಗ ತನ್ನ ದೊಡ್ಡಪ್ಪ ದೊಡ್ಡಮ್ಮನಿಗೆ ಮುಹೂರ್ತ ಇಟ್ಟಿರುವಂತಹ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ. ತಾನು ಕಲಿತ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಈತ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಅದು ತನ್ನ ಸ್ವಂತ ದೊಡ್ಡಪ್ಪನಿಗೆ. ಈತ ಡಾಕ್ಟರ್. ದೊಡ್ಡಪ್ಪನನ್ನ ಆಸ್ತಿಯ ಆಸೆಗಾಗಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಮರ್ಡರ್ ಮಾಡಿರೋದು. ಕಿಲ್ಲರ್ ಡಾಕ್ಟರ್ ಮಲ್ಲೇಶನ ಕರಾಳ ಮುಖ ಬಯಲಾಗಿದೆ. ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಚಂದ್ರಪ್ಪ ಮತ್ತು ಜಯಮ್ಮ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಭದ್ರಾವತಿಯಲ್ಲಿ ನಡೆದಿರುವ ಘಟನೆ ಇದು. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯ ವೈದ್ಯನಾಗಿದ್ದು ಆರೋಪಿ ಮಲ್ಲೇಶ ಸಾಲ ತೀರಿಸೋದಕ್ಕೆ ದೊಡ್ಡಪ್ಪನ ಬಳಿ 15 ಲಕ್ಷ ರೂಪಾಯಿ ಸಾಲ ಕೇಳಿದ್ದ. ಆದರೆ ಸಾಲ ನೀಡುವುದಕ್ಕೆ ನಿರಾಕರಿಸಿದ್ರು ಮೃತ ಚಂದ್ರಪ್ಪ. ನಿನ್ನೆ ಮನೆಗೆ ಬಂದು ಹಳೆ ಮೆಡಿಕಲ್ ರಿಪೋರ್ಟ್ ನೋಡುವ ನೆಪದಲ್ಲಿ ಮಲ್ಲೇಶ್ ಕೊಲೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ವೃದ್ಧ ದಂಪತಿ ಕೊಲೆಗೆ ಈತ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಏನು ಅನ್ನೋದು ಒಂದೊಂದೇ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಮಲ್ಲೇಶ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ತನ್ನ ದೊಡ್ಡಪ್ಪನಿಗೆ 15 ಲಕ್ಷ ರೂಪಾಯಿ ಸಾಲ ಕೊಡುವಂತೆ ಕೇಳಿರ್ತಾನೆ. ಚಂದ್ರಪ್ಪ ಅವರು 15 ಲಕ್ಷ ರೂಪಾಯಿ ಸಾಲ ಕೊಡೋದಕ್ಕೆ ಒಪ್ಕೊಂಡಿರ್ಲಿಲ್ವೋ ಅಥವಾ ದುಡ್ಡಿಲ್ಲ ಅಂತ ಹೇಳಿದ್ರೋ ಗೊತ್ತಿಲ್ಲ. ಸದ್ಯ ಇದೇ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿ ತನ್ನ ದೊಡ್ಡಮ್ಮನನ್ನ ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡಿ ರಿಪೋರ್ಟ್ ನೋಡೋದಕ್ಕೆ ಅಂತ ಬಂದು ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಈ ರೀತಿ ಮರ್ಡರ್ ಮಾಡಿದ್ದಾನೆ ಅನ್ನೋ ವಿಚಾರ ಗೊತ್ತಾಗ್ತಿದೆ. ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ ನಾನು ಚಿಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪ ಅಜ್ಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ. ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ. ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು. ನಾವು ಯಾವಾಗ ಫೋನ್ ಮಾಡಿದಾಗಲೂ ಹಾಗೆ ಎದುರುಗಡೆ ಮಂದಿರಿಗೆ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮ್ ಅಲ್ಲಿ, ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು. ನನಗೆ ಗಾಬರಿ ಆಗ್ತೀನಿ ಅಂತ ನಾನು ಸಡನ್ ಆಗಿ ಬಂದು ನೋಡಿದಾಗ ಅವರು ಸೂಲು ಬರಷ್ಟಕ್ಕೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆ ಪೊಲೀಸ್ನವರೆಲ್ಲ ಬಂದೆಲ್ಲ ಎನ್ಕ್ವೈರಿ ನೋಡಿದಾಗ ನಾವು ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನು ಅದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ. ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ ಮಗ ತನ್ನ ದೊಡ್ಡಮ್ಮನಿಗೆ ಮುಹೂರ್ತ ಇಟ್ಟಿರುವಂತಹ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ. ತಾನು ಕಲಿತ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಈತ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಅದು ತನ್ನ ಸ್ವಂತ ದೊಡ್ಡಪ್ಪನಿಗೆ. ಈತ ಡಾಕ್ಟರ್. ದೊಡ್ಡಪ್ಪನನ್ನ ಆಸ್ತಿಯ ಆಸೆಗಾಗಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಮರ್ಡರ್ ಮಾಡಿರೋದು. ಕಿಲ್ಲರ್ ಡಾಕ್ಟರ್ ಮಲ್ಲೇಶನ ಕರಾಳ ಮುಖ ಬಯಲಾಗಿದೆ. ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಚಂದ್ರಪ್ಪ ಮತ್ತು ಜಯಮ್ಮ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಭದ್ರಾವತಿಯಲ್ಲಿ ನಡೆದಿರುವ ಘಟನೆ ಇದು. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯ ವೈದ್ಯನಾಗಿದ್ದು ಆರೋಪಿ ಮಲ್ಲೇಶ ಸಾಲ ತೀರಿಸೋದಕ್ಕೆ ದೊಡ್ಡಪ್ಪನ ಬಳಿ 15 ಲಕ್ಷ ರೂಪಾಯಿ ಸಾಲ ಕೇಳಿದ್ದ. ಆದರೆ ಸಾಲ ನೀಡುವುದಕ್ಕೆ ನಿರಾಕರಿಸಿದ್ರು ಮೃತ ಚಂದ್ರಪ್ಪ. ನಿನ್ನೆ ಮನೆಗೆ ಬಂದು ಹಳೆ ಮೆಡಿಕಲ್ ರಿಪೋರ್ಟ್ ನೋಡುವ ನೆಪದಲ್ಲಿ ಮಲ್ಲೇಶ್ ಕೊಲೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ವೃದ್ಧ ದಂಪತಿ ಕೊಲೆಗೆ ಈತ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಏನು ಅನ್ನೋದು ಒಂದೊಂದೇ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಮಲ್ಲೇಶ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ತನ್ನ ದೊಡ್ಡಪ್ಪನಿಗೆ 15 ಲಕ್ಷ ರೂಪಾಯಿ ಸಾಲ ಕೊಡುವಂತೆ ಕೇಳಿರ್ತಾನೆ. ಚಂದ್ರಪ್ಪ ಅವರು 15 ಲಕ್ಷ ರೂಪಾಯಿ ಸಾಲ ಕೊಡೋದಕ್ಕೆ ಒಪ್ಕೊಂಡಿರ್ಲಿಲ್ವೋ ಅಥವಾ ದುಡ್ಡಿಲ್ಲ ಅಂತ ಹೇಳಿದ್ರೋ ಗೊತ್ತಿಲ್ಲ. ಸದ್ಯ ಇದೇ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿ ತನ್ನ ದೊಡ್ಡಮ್ಮನನ್ನ ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡಿ ರಿಪೋರ್ಟ್ ನೋಡೋದಕ್ಕೆ ಅಂತ ಬಂದು ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಈ ರೀತಿ ಮರ್ಡರ್ ಮಾಡಿದ್ದಾನೆ ಅನ್ನೋ ವಿಚಾರ ಗೊತ್ತಾಗ್ತಿದೆ. ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ ನಾನು ಚಿಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪ ಅಜ್ಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ. ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ. ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು. ನಾವು ಯಾವಾಗ ಫೋನ್ ಮಾಡಿದಾಗಲೂ ಹಾಗೆ ಎದುರುಗಡೆ ಮಂದಿರಿಗೆ ನೋಡಪ್ಪ ಅಂತ ಹೇಳಿದೆ.
ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮ್ ಅಲ್ಲಿ ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನಾನು ಗಾಬರಿ ಆಗ್ತೀನಿ ಅಂತ. ನಾನು ಸಡನ್ ಆಗಿ ಬಂದು ನೋಡಿದಾಗ ಅವರು ಸೂಲು ಬರಷ್ಟಿಗೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವ್ರು ಫಸ್ಟ್ ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆ ಪೊಲೀಸ್ನವ್ರೆಲ್ಲ ಬಂದೆಲ್ಲ ಎನ್ಕ್ವೈರಿ ನೋಡಿದಾಗ ನಾವು ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನು ಅದನ್ನ ಸೀರಿಯಸ್ ತಗೊಳ್ಳೋದು ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ ಕೈ ತುಂಬಾ ಸಾಲ ಮಾಡಿಕೊಂಡಿದ್ದ ಮಗ ತನ್ನ ದೊಡ್ಡಪ್ಪ ದೊಡ್ಡಮ್ಮನಿಗೆ ಮುಹೂರ್ತ ಇಟ್ಟಿರುವಂತಹ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ. ತಾನು ಕಲಿತ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಈತ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಅದು ತನ್ನ ಸ್ವಂತ ದೊಡ್ಡಪ್ಪನಿಗೆ. ಈತ ಡಾಕ್ಟರ್. ದೊಡ್ಡಪ್ಪನನ್ನ ಆಸ್ತಿಯ ಆಸೆಗಾಗಿ ಐಡೋಲ್ ಇಂಜೆಕ್ಷನ್ ಕೊಟ್ಟು ಮರ್ಡರ್ ಮಾಡಿರೋದು. ಕಿಲ್ಲರ್ ಡಾಕ್ಟರ್ ಮಲ್ಲೇಶನ ಕರಾಳ ಮುಖ ಬಯಲಾಗಿದೆ. ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಚಂದ್ರಪ್ಪ ಮತ್ತು ಜಯಮ್ಮ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಭದ್ರಾವತಿಯಲ್ಲಿ ನಡೆದಿರುವ ಘಟನೆ ಇದು. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯ ವೈದ್ಯನಾಗಿದ್ದು ಆರೋಪಿ ಮಲ್ಲೇಶ ಸಾಲ ತೀರಿಸೋದಕ್ಕೆ ದೊಡ್ಡಪ್ಪನ ಬಳಿ 15 ಲಕ್ಷ ರೂಪಾಯಿ ಸಾಲ ಕೇಳಿದ್ದ. ಆದರೆ ಸಾಲ ನೀಡುವುದಕ್ಕೆ ನಿರಾಕರಿಸಿದ್ರು ಮೃತ ಚಂದ್ರಪ್ಪ. ನಿನ್ನೆ ಮನೆಗೆ ಬಂದು ಹಳೆ ಮೆಡಿಕಲ್ ರಿಪೋರ್ಟ್ ನೋಡುವ ನೆಪದಲ್ಲಿ ಮಲ್ಲೇಶ್ ಕೊಲೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ವೃದ್ಧ ದಂಪತಿ ಕೊಲೆಗೆ ಈತ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಏನು ಅನ್ನೋದು ಒಂದೊಂದೇ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಮಲ್ಲೇಶ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ತನ್ನ ದೊಡ್ಡಪ್ಪನಿಗೆ 15 ಲಕ್ಷ ರೂಪಾಯಿ ಸಾಲ ಕೊಡುವಂತೆ ಕೇಳಿರ್ತಾನೆ. ಚಂದ್ರಪ್ಪ ಅವರು 15 ಲಕ್ಷ ರೂಪಾಯಿ ಸಾಲ ಕೊಡೋದಕ್ಕೆ ಒಪ್ಕೊಂಡಿರ್ಲಿಲ್ವೋ ಅಥವಾ ದುಡ್ಡಿಲ್ಲ ಅಂತ ಹೇಳಿದ್ರೋ ಗೊತ್ತಿಲ್ಲ. ಸದ್ಯ ಇದೇ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿ ತನ್ನ ದೊಡ್ಡಮ್ಮನನ್ನ ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡಿ ರಿಪೋರ್ಟ್ ನೋಡೋದಕ್ಕೆ ಅಂತ ಬಂದು ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಈ ರೀತಿ ಮರ್ಡರ್ ಮಾಡಿದ್ದಾನೆನ್ನೋ ವಿಚಾರ ಗೊತ್ತಾಗ್ತಿದೆ. ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ, ನಾನು ಚಿಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪ ಅಜ್ಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗಲೂ. ಆಗ ಎದುರುಗಡೆ ಮಂದಿರಿಗೆ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮ್ ಅಲ್ಲಿ ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನಾನು ಗಾಬರಿ ಆಗ್ತೀನಿ ಅಂತ. ನಾನು ಸಡನ್ ಆಗಿ ಬಂದು ನೋಡಿದಾಗ ಅವರು ಸೂಲು ಬರಷ್ಟಿಗೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವ್ರು ಫಸ್ಟ್ ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆ ಪೊಲೀಸ್ನವ್ರೆಲ್ಲ ಬಂದೆಲ್ಲ ಎನ್ಕ್ವೈರಿ ನೋಡಿದಾಗ ನಾವು ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನು ಅದನ್ನ ಸೀರಿಯಸ್ ತಗೊಳ್ಳೋದು ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ